ಸ್ವಲ್ಪ ಜ್ವರ ಇದ್ದು, ಆದರೆ ಕೂಡ ಮೊದಲೇ ಹೇಳಿದ್ರು 1 ಅವರ್ ನಾನು ಲೇಟಾಗಿ ಬರ್ತೀನಿ ಅಂತ. ಆದರೆ ಕೂಡ ಕಾರ್ಯಕ್ರಮದ ಅವಶ್ಯಕತೆ ಇಂಪಾರ್ಟೆಂಟು ಗೊತ್ತಿದ್ದು ನಾನು ಈ ಸಭೆಗೆ ಹೋಗಲೇಬೇಕು, SIR ಭಾಗವಹಿಸ್ಬೇಕಂದ್ಬಿಟ್ಟು ಬಂದಂಥ ಮಾಜಿ ಸಂಸದರು ಸ್ನೇಹಿತರಾದಂಥ ಮುನ್ಸಮ್ಮಣ್ಣವ್ರಿಗೆ ನಿಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ OBCಯ ಜಿಲ್ಲಾಧ್ಯಕ್ಷರು ಸ್ನೇಹಿತರಾದಂಥ ಬಾಲಾಜಿ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಇಲ್ಲಿ ನನ್ನ ಮುಂದೆ ಸಾಕಷ್ಟು ಜನ ಪಕ್ಷದ ಹಿರಿಯರು ಕೂತಿದ್ದಾರೆ. ಮುಂದಾಜಣ್ಣವರು ಇದ್ದಾರೆ, ಅತ್ತಪಳ್ಳಿ ವೆಂಕಟರಾಮವ್ರು ಇದ್ದಾರೆ, ನನಗಿನ್ನೂ ಸಾಕಷ್ಟು ಎಲ್ಲ ಯುವಕರು ಇದ್ದಾರೆ, ಮಾಧ್ಯಮ ಸ್ನೇಹಿತರಿದ್ದಾರೆ, ತಾಯಂದಿರಿದ್ದಾರೆ. ಎಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಮುಳಬಾಗಿಲಲ್ಲಿ ಹಿಂದೆನೇ ನಾವು MLA ಕ್ಷೇತ್ರ ಗೆಲ್ಲಬೇಕಾಗಿತ್ತು. ಕಾರಣಾಂತರಗಳಿಂದ ಕೂದಲಿರೋ ಅಂತರದಲ್ಲಿ ನಾವು ಈ ಕ್ಷೇತ್ರವನ್ನು ಬಿಟ್ಕೊಟ್ರಿ ಸುರೇಂದ್ರ ಗೌಡರು ನಿಂತಿದ್ದಾಗ. ಕಾಲಕ್ರಮೇಣ ಆ ವೋಟ್ ಬ್ಯಾಂಕು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಶಿಫ್ಟ್ ಆಯಿತು. ನಮ್ಮ ಪಕ್ಷದ ಆಂತರಿಕ ಕೆಲವು ತಪ್ಪುಗಳಿಂದ ಕೆಲವು ಅಭ್ಯರ್ಥಿಗಳು ಪ್ರಯತ್ನ ಮಾಡಿದ್ರು, ಕೆಲವು ಅಭ್ಯರ್ಥಿಗಳು ಮತ್ತು ಜೋಡಣೆಯಿಂದ ಕೆಲವು ತಪ್ಪಾಗಿರೋದು ಸರ್ವೇ ಸಾಮಾನ್ಯ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಕೂಡ ಪಕ್ಷ ಯಾವತ್ತೂ ಇಲ್ಲಿ ಯಾವುದೇ ಚುನಾವಣೆಯಲ್ಲಿ ಎದ್ದೆಗುದ್ದಿಲ್ಲ. ನಮ್ಮ ಕೈಲಾದಷ್ಟು ಮಾತ್ರ ಪಕ್ಷಕ್ಕೆ ಎಲ್ಲ ಕಾರ್ಯಕರ್ತರು, ಎಲ್ಲ ಹಿರಿಯರು ಅವ್ರದ್ದೇ ಆದಂಥ ಸ್ವಂತ ಶಕ್ತಿನ ಹಾಕಿ ಪಕ್ಷವನ್ನು ಇಲ್ಲಿ ಕಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ನಮಗೊಂದು ಫ್ಯೂಚರ್ ಇದ್ದೇ ಇರ್ತದೆ. ಯಾಕಂದರೆ ಇವತ್ತು ರಾಜ್ಯದವರೇ ಮುಳಬಾಗಿಲು ಬಂದು ಪೂಜೆ ಮಾಡಿಬಿಟ್ಟು ಕುಟುಂಬದಲ್ಲಿ ಹೋಗ್ತಾರೆ. ಅಂಥದ್ರಲ್ಲಿ ನಾವು ಇಲ್ಲಿ ಹುಟ್ಟು ಬೆಳೆದು ಪಕ್ಷವನ್ನು ಈ ಮಟ್ಟದಲ್ಲಿ ನಾವು ಕಟ್ಕೊಂಡ್ಬರ್ತಾಯಿದ್ರೆ ನಮ್ಮೆಲ್ಲರದು ಒಂದು, ನನಗೆ ಮೊದಲು ಆಸೆ ಇದ್ದಿದ್ದು ಕೋಲಾರದಲ್ಲಿ MP ಗೆಲ್ಲಿಸ್ಬೇಕಂತ ನನ್ನ ಪಕ್ಷದಲ್ಲಿ. ಯಾಕಂದ್ರೆ ನಾವಿದ್ದೀವಿ ಅಂದಮೇಲೆ ಏನೋ ಗೆಲ್ಲಿಸ್ಬೇಕಂತ. ಅದು ವೀರಯ್ಯನವರಾಗ್ಬೋದು, ಮಂಗಮ್ಮ ಮುನ್ಸ್ವಾಮಿ ಆಗ್ಬೋದು, ಬಾಲಾಜಿಯವರಾಗ್ಬೋದು, ನಾರಾಯಣಸ್ವಾಮಿ ಅವರ ಇದರಲ್ಲಿ ನಮಗೆ ಹತ್ತತ್ರ ಬಂದು ನಾವು ಸೋತಿದ್ವಿ. ಹನುಮಪ್ಪ ಫಸ್ಟದು. ಹನುಮಪ್ಪ ಅವ್ರು ಗೆದ್ದುಬಿಟ್ಟಿದ್ರೆ ಅವತ್ತು ನೆಕ್ಸ್ಟ್ ಯಾರು ಇಲ್ಲಿ KH ಮುನಿಯಪ್ಪಂಗೆ ಜಾಗನೇ ಇರ್ತಾರಲಿಲ್ಲ. ಅದೇ ರಾಜೀವ್ ಗಾಂಧಿ ಸುತ್ತಾಗ ಹನುಮಪ್ಪ ಅವರು ನಿಂತಿದ್ರು, ಆವಾಗ ಗೆದ್ದು ಬಿಡ್ತಾ ಇದ್ರು ಅನ್ನೋಷ್ಟರಲ್ಲಿ ಎಲೆಕ್ಷನ್ ಮುಂದಕ್ಕೆ ಹೋಗಿ ಮತ್ತೆ ಎಲೆಕ್ಷನ್ ಆಯಿತು. ಕಾರಣಾಂತರಗಳಿಂದ ಅದು ಕಾಂಗ್ರೆಸ್ ಅಲೆ ಬಂತು, ಸಿಂಪತಿ ಬಂತು. ಅವತ್ತು ಇಲ್ಲ ಅಂದಿದ್ರೆ ನಮ್ಗೆ ಇಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ, BJP ಎಲ್ಲ ಅಳ್ಕೊಂಬಿಟ್ರದು. ನಮ್ಮ ಒಂದು ದುರ್ದೈವ ಅದು. ಅದಾದಮೇಲೆ ನಮಗೆ ಮುನ್ಸಮ್ಮಣ್ಣವ್ರ ಮುಖಾಂತರ ನಾವು ಪಾರ್ಲಿಮೆಂಟ್ ಕ್ಷೇತ್ರವನ್ನು ಸುಮಾರು 2,11,000 ಓಟಿಂದ ಗೆಲ್ಲೋ ಮುಖಾಂತರ ಈ ಕ್ಷೇತ್ರವನ್ನು ತಗೊಂಡ್ರೆ, ದುರದೃಷ್ಟವಶಾತ್ತು ಅದು ನೆಕ್ಸ್ಟು NDAಗೆ ಹೋಯಿತು, ಅಂದರೆ JDSಗೆ ಹೋಯಿತು. ಇವಾಗ ಏನು ಕಾಲ ಮೀರಿಲ್ಲ. ಈಗ ಕಾಂಗ್ರೆಸ್ಸು ದುರಾಳಿತ ಏನಿದೆ ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೊಬೇಕು, ನಮ್ಮ ಸ್ಥಳೀಯ ಕಚ್ಚಾಟಗಳನ್ನು ಬಿಡಬೇಕು. ನಿಮಗೆ 2 ವಿಷಯ ಹೇಳ್ತೀನಿ. ನಮಗೆ ಪ್ರಾಸ್ತಾವಿಕ ನುಡಿಗಳು, ಅಧ್ಯಕ್ಷ ಭಾಷಣ ಎರಡೂ ಕೊಟ್ಟಿದ್ದಾರೆ. ಮೊನ್ನೆ 2 ಅಧ್ಯಕ್ಷಗಳು ಸೇರಿ ಬಿಹಾರಲ್ಲಾಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಏನು ಮೊನ್ನೆ ಚುನಾವಣೆ ನಡೀತು SIR ಬಂದಮೇಲೆ, SIR BJP NDA ಗೌರ್ಮೆಂಟ್ದು SIR ಅಲ್ಲ ಇದು. ಪ್ರತಿ 20 ವರ್ಷಕ್ಕೊಂದ್ಸತಿ ಮತ ಪರಿಷ್ಕರಣೆ ಆಗಲೇಬೇಕು. ಅದು ಸಂವಿಧಾನದಲ್ಲಿ ಬರೆದುಬಿಟ್ಟಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಕೂಡ ಅದು ಇದೆ. ಇವತ್ತು ಯಾರೋ ವಿರೋಧಿಗಳು ಕೈಲಾಗ್ದವರು ಅದನ್ನು SIR BJPಗೆ NDAಗೆ ತಕ್ಕಂಗೆ ಮಾಡ್ಕೊಳ್ತವ್ರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಪ್ರತಿಪಾದಿಸಬೇಕು. 20 ವರ್ಷ 2002ರಲ್ಲಿ 2002-4 ಆಗಿತ್ತು. ಇವಾಗ ಮತ್ತೆ ಇನ್ನೂ 24 ವರ್ಷ ಆದಮೇಲೆ 25ಕ್ಕೆ ಕಂಪ್ಲೀಟ್ ಆಗಬೇಕಾಗಿದ್ದು. ಇವಾಗ ಮಾಡ್ತಾ ಇದ್ದೀವಿ. ಯಾರು ವೋಟರ್ಸ್ನ ಯಾರು ಇಲ್ಲಿ ಡಿಲೀಟ್ ಮಾಡಲ್ಲ. ಯಾವುದೋ ದೇಶದವ್ನು ಬಂದು ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ವೋಟ್ ಹಾಕಕ್ಕೆ ನಾವು ಬಿಡಬೇಕಾ? ಇವತ್ತು ನಿಮಗೆ ವೆಸ್ಟ್ ಬೆಂಗಾಲಲ್ಲಿ 92 ಲಕ್ಷ ವೋಟು ಡಿಲೀಟ್ ಆಯಿತು. ಅಲ್ಲಿರೋರು ಸ್ಥಳೀಯರದ್ದು ಯಾರ್ದನ ಆಯಿತಾ? ನಿಮಗೆ ಗೊತ್ತು, ಇವತ್ತು ಸುಮಾರು 1 ಕೋಟಿಗಿಂತ ಹೆಚ್ಚು ಜನ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ SIR ಆದಮೇಲೆ. ನಿಮ್ಗೇನು ವೋಟ್ ಸಿಗಲ್ಲ, ಮನೆ ಸಿಗಲ್ಲ, ಏನಿಲ್ಲ, ವೋಟ್ ಹಕ್ಕಿಲ್ಲ ಅಂದಮೇಲೆ ಅವ್ರು ಏನಕ್ಕೆ ಬಂದಿದ್ರು? ನುಸ್ಲುಕೋರವರು, ಅಲ್ಲಿ ಕೆಲಸ ಆರಿಸ್ಕೊಂಡು ದೇಶಕ್ಕೆ ಬಂದವರು. ಅವ್ರು ನಿಂತ್ಕೊಂಡು ವೆಸ್ಟ್ ಬೆಂಗಾಲಲ್ಲಿ ದೀದಿ 2-3 ಚುನಾವಣೆ ಗೆದ್ದುಬಿಟ್ಟಿದ್ರು. ಅದನ್ನು ಮನಗಂಡಂಥವ್ರು SIR ಮುಖಾಂತರ ಸುಮಾರು 92 ಲಕ್ಷ ವೋಟ್ ಆದಮೇಲೆ ನಮ್ಮ ವೋಟ್ ನಮ್ಗೆ ಬೀಳ್ತದೆ. ಇಲ್ಲಿ ಯಾರು ಓಟು ಯಾರು ಕಿತ್ಕೊಳಕ್ಕಾಗಲ್ಲ ಇಲ್ಲಿ. ಆ ಕಾರಣಕ್ಕೆ ಓಟು ಮತದಾರರ ಹಕ್ಕು.
ಇವತ್ತು ಬಿಹಾರಲ್ಲಿ ಸುಮಾರು 65 ಲಕ್ಷ ಓಟು ಡಿಲೀಟ್ ಆಯಿತು. ಯಾವ ಓಟ್ ಡಿಲೀಟ್ ಆಯಿತು? ನಮ್ಮ ಅಣ್ಣ ತಮ್ಮಂದ್ರದ್ದು, ನಮ್ಮ ಮನೆ ಪಕ್ಕದವ್ರಿಗೆ ಯಾವ್ದಾರು ಡಿಲೀಟ್ ಆಯ್ತಾ? ಯಾರು ಬಂದು ನುಸ್ಲಿಕೋರು ನಮ್ಮ ದೇಶ ಅಲ್ದವರು, ನಮ್ಮ ಊರು ಅಲ್ದಿದ್ದವ್ರು ಬಂದು ಸೇರ್ಕೊಂಡಿದ್ರು, ಅವ್ರು ಡಿಲೀಟ್ ಆಗ್ತದೆ. ಒಬ್ಬೊಬ್ಬ ವ್ಯಕ್ತಿ ಇದು 4 ಕಡೆ ಇರ್ತದೆ, 5 ಕಡೆ ಇರ್ತದೆ. ಆ ಓಟ್ ಅಷ್ಟೇ ಡಿಲೀಟ್ ಆಗ್ತದೆ. ಇನ್ನು ಯಾರದೇ ಓಟು ಡಿಲೀಟ್ ಆಗೋಕ್ಕೆ ಅವಕಾಶ ಇಲ್ಲ. ಸುಮಾರು 4, 5, 14 ಥರ ಕೇಳ್ತಾರೆ. ಯಾವುದನ್ನ ಒಂದು ಕೊಟ್ಟರೆ ಕೂಡ ನಿಮ್ಮ ಓಟಲ್ಲಿ ನಿಂತ್ಕೊತದೆ. ಈ ಕಾರಣಕ್ಕೆ ಈ SIRನ ಮತ ಪರಿಷ್ಕರಣೆ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇರೋದು. ಇದನ್ನು ಮನಗಂಡಂಥ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕ್ಕೊಂಡು ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟು SIR ಆಗಲೇಬೇಕು. SIR ನಡೀತಾರಂಥ ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು SIR ಏನು ನಡೀತಾ ಇದೆ ನ್ಯಾಯಯುತವಾಗಿ ಅದಕ್ಕೆ ಯಾರೇ ಆಗಲಿ ವಿರೋಧ ಮಾಡಬಾರ್ದು, ಅದನ್ನು ತಡಿಬಾರ್ದು ಅಂತ. ಅದಾದಮೇಲೆ ಏನು ರಿಟ್ ಪಿಟಿಷನ್ ಹಾಕಿದ್ರು ಅದಕ್ಕೆ ಸೋಲಾಯಿತು. ಯಥೇಚ್ಛವಾಗಿ ಇವತ್ತು ನಡೀತಾ ಇದೆ. ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಓಟ್ ಡಿಲೀಟ್ ಆಗಬಾರ್ದು ಅಂತ. ಇದನ್ನು ನಾವು ಉತ್ತರ ಕೊಡಬೇಕಾಗ್ತದೆ. ಈ ಉತ್ತರ ಯಾವ ರೀತಿ ಕೊಡಬೇಕು? BLA 2ಗಳನ್ನ ಗಟ್ಟಿ ಮಾಡೋ ಮುಖಾಂತರ, ಬೂತ್ ಟೋಲಿ ಗಟ್ಟಿ ಮಾಡೋ ಮುಖಾಂತರ, ಮತ್ತೆ ಏನು ಪೇಜ್ ಪ್ರಮುಖರು ಅವ್ರನ್ನ ಗಟ್ಟಿ ಮಾಡೋ ಮುಖಾಂತರ ಇವತ್ತು ಸುಮಾರು 264 ಬೂತ್ ಇದೆ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ. ಹಿಂದೆ ನಾವು ಒಂದು ಸತಿ SIR ಮಾಡಿದ್ರಿ. ಇವತ್ತು ಒಂದಷ್ಟು ಬೂತ್ಗಳವರು ಇಲ್ಲಿ ಬರದೇ ಇರ್ಬೋದು, ಕಾರಣ ಭಾನುವಾರ ಅವ್ರದ್ದೇನೋ ಪರ್ಸನಲ್ ಕೆಲಸ. ಆದರೆ ನಾವುಗಳೇನು ಮಾಡಬೇಕು, ಮತ್ತೆ ಮೊದಲೇ ಒಂದಿತ್ತು, ಒಂದು ಬೂತ್ ಅವನು ಇನ್ ಬೂತಲ್ಲಿ ಜಗದೀಶ್ ಯಾಕಪ್ಪ, ಒಂದು ಬೂತ್ ಅವರು ಇನ್ನೊಂದು ಬೂತಲ್ಲಿ ಏಜೆಂಟ್ ಆಗಂಗಿಲ್ಲ, BLA 2 ಆಗೋಂಗಿಲ್ಲ ಅಂತಿತ್ತು. ಆದರೆ ಈ ಥರ ಅದಿಲ್ಲ. ಇವತ್ತು ಚುನಾವಣೆ ಆಯೋಗ ಈ ಬೂತ್ ಅವರು ಇನ್ನೊಂದು ಬೂತಲ್ಲಿ BLA 2 ಆಗ್ಬೋದು ಅಂತಿದೆ. ಆ ಕಾರಣಕ್ಕೆ ಎಲ್ಲಾದರೂ ನಮಗೆ BLA 2 ಸಿಗದೇ ಇಲ್ದಿದ್ದ ಪಕ್ಷದಲ್ಲಿ ನಾವು ಮುಂದೆ ಇರೋಂಥ ನಾಯಕರುಗಳು ಮುಂದೆ ಏನೋ ಗ್ರಾಮ ಪಂಚಾಯತಿನೋ, ತಾಲೂಕ್ ಪಂಚಾಯತಿನೋ, ಜಿಲ್ಲಾ ಪಂಚಾಯತಿನೋ ಅಥವಾ MLA ಕಂಟೆಸ್ಟ್ ಮಾಡ್ಬೇಕಿದ್ರೆ ನಾವು ಯಾವ ಬೂತಲ್ಲಿ ನಮ್ಗೆ BLA 2 ಇರಲ್ಲ ಅಲ್ಲಿ ಆಗಬೇಕು. ಈಗಾಗಲೇ ಎಲ್ಲ ಕಡೆ SIR ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಅದು ಮುಳಬಾಗಿಲು ಕ್ಷೇತ್ರದಲ್ಲಿ ಆಗಬೇಕು. ಓಟ್ ಅಲ್ದಿದ್ದವರು, ನಮ್ಮ ಊರು ಅಲ್ದಿದ್ದವ್ರನ್ನ ಕಡಾಖಂಡಿತವಾಗಿ ಅವ್ರು ಎಂಥ ಬಲಾಢ್ಯ ಆಗಲಿ ನಾವು ಬಿಡಬಾರ್ದು. ಅದು ಡಿಲೀಟ್ ಆಗಲೇಬೇಕು, ಅದ್ರಲ್ಲಿ ರಾಜೇ ಇಲ್ಲ. ಮತ್ತು ಅವ್ನ ಡಾಕ್ಯುಮೆಂಟ್ಸಲ್ಲಿ BLA 1 BLO ಇರ್ತಾರಲ್ಲ, ಬೂತ್ ಲೆವೆಲ್ ಆಫೀಸರ್ಸು, ಅವರು ಕೂಡ ಇದನ್ನು ಯಾವುದೇ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕೊಟ್ಟು ಅಪ್ಲೋಡ್ ಮಾಡೋಂಗಿಲ್ಲ. ಮತ್ತು ನಮಗೆ BLA 2ನ ನಾವು ಚುನಾವಣಾ ಆಯೋಗದಲ್ಲಿ ಎಂಟ್ರಿ ಆಗಿರ್ತದೆ, ಅವ್ರ ನಂಬರ್ ಎಂಟ್ರಿ ಆಗಿರ್ತದೆ. ಮತ್ತು BLA 1ಗೆ ನಾವು ID ಕೊಟ್ಟಿರ್ತೀರಿ, ರಾಜ್ಯಾಧ್ಯಕ್ಷರು ಲೆಟರ್ ಕೊಟ್ಟಿರ್ತಾರೆ. ಅದನ್ನು ಚುನಾವಣಾ ಆಯೋಗದಲ್ಲಿ ಮತ್ತೆ ನಾವು ಏನು ಜಿಲ್ಲಾ ಕಚೇರಿಯಲ್ಲಿ ನಾವು ಅವ್ರನ್ನ ಎಂಟ್ರಿ ಮಾಡಿರ್ತೀರಿ, ಅವ್ರಿಗೆ ಎಲ್ಲ ರೀತಿ ಕೇಳಕ್ಕಾಗಿರ್ತದೆ. ಅವನು ಅಕ್ಸೆಪ್ಟ್ ಮಾಡ್ಕೊಬೇಕು. ಡಿಲೀಷನ್ ಆಗ್ಬೋದು, ಅಕ್ಸೆಪ್ಟೇಷನ್ಸ್ ಆಗ್ಬೋದು. BLA 2 ಅವನಿಗೆ ಓಕೆ ಅಂದರೆ ಮಾತ್ರ ಅವನ್ನ ಆ್ಯಡ್ ಆಗ್ಬೋದು, ಡಿಲೀಷನ್ ಆಗೋದಾಗೋದು. ಸುಮ್ಮನೆ ನಾವು ಏನೋ ಒಂದಷ್ಟು ಜನ ಸೇರಿಸ್ಬಿಟ್ಟಿಲ್ಲಿ ನಾವು ಒಂದು SIR ಮಾಡ್ತಾ ಇಲ್ಲ, SIR ಕಾರ್ಯಾಗಾರ ಮಾಡ್ತಾ ಇಲ್ಲ. ಇವತ್ತು ರಾಮಲಿಂಗಪ್ಪ ಅವರು 6 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದರು. ಅವರು ಕೂಡ ಒಂದು ಕ್ಷೇತ್ರದಲ್ಲಿ ಯಾಕೆ ಹಾಕಿದ್ದಾರೆ ಅಂದರೆ ಅವ್ರದ್ದೇ ಆದಂಥ ಒಂದು ಕಾರ್ಯಚಟುವಟಿಕೆಗಳು ಅವ್ರು ಮಾಡಿ ಯಶಸ್ವಿ ಆಗಿದ್ದಾರೆ. ವಿಧಾನಸಭಾ ಇಲ್ಲಿ ಗೆಲ್ಲುವಂಥ ವಿಧಾನಸಭಾ ಕ್ಷೇತ್ರ ಇದೆ ಮುಳಬಾಗಿಲು. ನಿಮ್ಮ ಒಂದು ಏನು ಅನುಭವ ಇದೆ ನಮ್ಮ ಕಾರ್ಯಕರ್ತರ ಹತ್ರ ಹೇಳೋ ಮುಖಾಂತರ, ಅವ್ರ ಕೈಯಲ್ಲಿ ಮಾಡಿಸೋ ಮುಖಾಂತರ ಸುಮಾರು ನೋಡಿದೆ, ಇಲ್ಲಿ ಸರಳ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸುಮಾರು ಒಂದು 50-60 ಜನ ಇವತ್ತು ಮಾಡಿಕೊಂಡ್ರು. ನಮ್ಮಲ್ಲಿ ಹೇಳ್ಕೊಡೋದು ಕಮ್ಮಿ, ಹೇಳ್ಕೊಡ್ಬೇಕು. ನಮ್ಗೆ ಗೊತ್ತಿಲ್ಲ ಅಂದರೆ ಕೇಳಬೇಕು. ಇವತ್ತು ನನಗೆ ಗೊತ್ತಿಲ್ಲ, ಸುಮಾರು ಒಂದು 50 ಜನ ಸರಳ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರು ಮನ್ ಕಿ ಬಾತ್ ನೋಡಬೇಕಂದ್ರೆ. ಆ ಕಾರಣಕ್ಕೆ ಇವತ್ತು ಏನು ಸಾಕಷ್ಟು ವಿಷಯಗಳನ್ನ ಅವ್ರು ಕೇಳ್ತಾರೆ, ನಾವು ಎಷ್ಟು ಬೂತ್ ಇದ್ದೀರಿ, ಮಿಕ್ಕಿದ್ದು ಎಷ್ಟು ಬೂತ್ ಮಾಡಬೇಕು, ಏನು ತೊಂದರೆ ಇಲ್ಲ, ಏನು ಸೋಲೇನಲ್ಲ. ಇದು ಮುಳಬಾಗಿಲಲ್ಲೇ ಇವತ್ತು 150-200 ಜನ ಸೇರಿ ನಾವು SIR ಮಾಡ್ತಾ ಇದ್ದೀರಿ ಅಂದರೆ ಇದೊಂದು ಒಳ್ಳೆ ಅಚೀವ್ಮೆಂಟೇ. ಇದರಲ್ಲೇನು ಇದಿಲ್ಲ. ನನಗೆ ಖುಷಿ ಆಗ್ತದೆ, ಯಾಕಂದರೆ ಮುಳಬಾಗಿಲು ಗಟ್ಟಿ ಕಾರ್ಯಕರ್ತರು, ಯಾರಿಗೂ ಸೇಲ್ ಆಗದಿರೋಂಥ ಕಾರ್ಯಕರ್ತರು, ಯಾವುದೇ ಕಷ್ಟ ಬಂದರೆ ಎದುರಿಸಿ ಪಕ್ಷನ ಉಳಿಸ್ಕೊಂಬಂದಿರೋಂಥ ಕಾರ್ಯಕರ್ತರು ನಾವು ಇಲ್ಲಿ ಕೂತಿದ್ದೀರಿ. ಆ ಕಾರಣಕ್ಕೆ SIRನ ಅವರು ರೂಲಿಂಗ್ ಇರ್ಬೋದು, ಅವ್ರು ಏನೋ ಬಂದಿರ್ಬೋದು, ಬಟ್ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಯಾರು ಕೊಟ್ಟು ಯಾವುದೇ ಇವ್ರನ್ನ ಸೇರ್ಸಂಗಿಲ್ಲ ಮತ್ತು ಯಾರನ್ನೇ ಬಿಡಿಸಂಗಿಲ್ಲ. ಅದಕ್ಕೋಸ್ಕರ ನಮ್ಮದೆಲ್ಲ ವೋಟರ್ಗಳನ್ನ ನಾವು ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಮನೆಯದೆ ಆ ಡಿಲೀಟ್ ಆಗಲೇಬೇಕು. ಅವ್ರು ಗೌರ್ಮೆಂಟ್ ಇದ್ರೆ ಕೂಡ ಅವರು DK ಶಿವಕುಮಾರ್ ಹೇಳ್ತಾ ಇದ್ರು, ನಮ್ಮ ಕಾರ್ಯಕರ್ತರು ಗಟ್ಟಿ ಇರಬೇಕು, ಡಿಲೀಷನ್ ಆಗಬಾರ್ದು. ಡಿಲೀಷನ್ ಆಗಬಾರ್ದು ಅಂದರೆ ಹೆಂಗೆ? ಸೂಕ್ತವಾದ ಡಾಕ್ಯುಮೆಂಟ್ಸ್ ಕೊಡಲೇಬೇಕು ನೀವು. ಆ ಕಾರಣಕ್ಕೆ ನಾವು ಗಟ್ಟಿಯಾಗಿ ಎಲ್ಲರ ಧ್ವನಿಯಾಗಿ, ಬೈ ಚಾನ್ಸ್ ಯಾವುದೋ ಒಂದು ಬೂತಲ್ಲಿ ಇಲ್ಲ, ಅವ್ನು ಸ್ವಲ್ಪ ವೀಕ್ ಇರ್ತಾನೆ, ನಾವು ಅವನ ಜೊತೆ ನಿಂತ್ಕೊಬೇಕು ನಮ್ಮ ಕಾರ್ಯಕರ್ತರು. ಈ ಕಾರ್ಯಚಟುವಟಿಕೆಗಳನ್ನ ನಾವು ಯಶಸ್ವಿಯಾಗಿ ಮಾಡೋ ಮುಖಾಂತರನೇ ಈ ಎಲ್ಲ ಕಾರ್ಯಕ್ರಮಗಳನ್ನ SIRನ ಪ್ರಮುಖವಾಗಿ ಇಡೀ ದೇಶ ಇವತ್ತು SIRನ
ತುಂಬ ಸೂಕ್ಷ್ಮವಾಗಿ ತಗೊಂಡಿದೆ. ಯಾವುದೇ ಕಾರ್ಯಕರ್ತ ನನ್ನ ರಾಜ್ಯದಲ್ಲಿ ಜವಾಬ್ದಾರಿ ಇದೆ, ಜಿಲ್ಲಾ ಜವಾಬ್ದಾರಿ ಇದೆ, ನಾನು ಬೂತ್ಗೆ ಹೋಗ್ಬೇಕಾ ಆ ಥರ ಇಲ್ಲ, ರಾಜ್ಯ ಇಲ್ಲ. ಮಿನಿಮಮ್ 10 ಬೂತ್ಗಳನ್ನ ನಾವು ವಿಸಿಟ್ ಮಾಡಬೇಕು. ರಾಜ್ಯದಿಂದ ಜಿಲ್ಲೆಯಿಂದ ಬರೋರಿಗೆ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟು SIR ಅಲ್ಲಿ ಏನು ಓಟ್ ಇದೆ ಅವ್ರನ್ನ ಅಲ್ಲೇ ಇಡಿಸ್ಬೇಕು. ಓಟ್ ಇಲ್ದಿದ್ರೆ ಡಿಲೀಟ್ ಮಾಡಲೇಬೇಕು. ನಾವೆಲ್ಲ ಸಹಕಾರ ಕೊಡ್ತೀರಿ, ನಿಮಗೆಲ್ಲ ಆ ಶಕ್ತಿ ಇದೆ. ಮುಳಬಾಗಿಲು ಕೂಡ ಮುಂದಿನ ಚುನಾವಣಾ ದಿಸೆಯಲ್ಲಿ ನಾವೆಲ್ಲ ಕಂಪ್ಲೀಟ್ ಆಗಿ ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಭಾಗವಹಿಸ್ತೀರಿ ಅಂತ ನಾನು ನಂಬಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಜೈ ಕರ್ನಾಟಕ ಮಾತೆ.